ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ನೋಡಿ ಜ್ಯೋತಿರ್ಭೀಮೇಶ್ವರ ವ್ರತ, ಭೀಮನ ಅಮಾವಾಸ್ಯೆಯ ಒಂದು ವಿಶೇಷತೆಗಳನ್ನು ಮತ್ತು ಮಹತ್ವವನ್ನು ಮತ್ತು ಆಚರಣೆಯ ಒಂದು ವಿಧಾನಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಸಾಮಾನ್ಯವಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಪತಿಯ ಪಾದಪೂಜೆ ಮಾಡುವುದೊಂದೇ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ. ಆದರೆ ಅದಕ್ಕಿಂತಲೂ ವಿಶೇಷವಾಗಿ ನೋಡಿ, ಜ್ಯೋತಿರ್ಭೀಮೇಶ್ವರ ಅಂದರೆ ಶಿವನ ಒಂದು ಮತ್ತೊಂದು ಹೆಸರಾಗಿರ್ತಕ್ಕಂಥದ್ದು. ಇನ್ನು ಪುರಾಣದ ಪ್ರಕಾರ ಪರ್ವತರಾಜನ ಪುತ್ರಿಯಾದಂತಹ ಪಾರ್ವತಿಯು ಅತ್ಯಂತ ಜಪ ತಪ ಮತ್ತು ಶ್ರಮಗಳನ್ನು ಮತ್ತು ವ್ರತಗಳನ್ನು ಮಾಡಿ ಶಿವನನ್ನ ಪತಿಯನ್ನಾಗಿ ಪಡೆದಂತಹ ಒಂದು ಶುಭ ದಿನ ಎನ್ನುವಂತಹ ಒಂದು ವಿಚಾರಗಳನ್ನು ನಾವು ಪುರಾಣಗಳಲ್ಲಿ ತಿಳ್ಕೊಬೋದಾಗಿರುತ್ತೆ. ಇನ್ನು ಅದೇ ವಿಧವಾಗಿ ನೋಡಿ, ಆದ್ದರಿಂದ ಈ ದಿನವನ್ನು ವಿಶೇಷವಾಗಿ ಆದಿ ದಂಪತಿಗಳಾದಂತಹ ಶಿವ ಮತ್ತು ಪಾರ್ವತಿಯರನ್ನು ಪೂಜಿಸುವುದಕ್ಕೆ ಬಹಳಷ್ಟು ವಿಶೇಷ ಮತ್ತು ಅತ್ಯಂತ ಶ್ರೇಷ್ಠವಾದಂತಹ ಒಂದು ದಿನದ ಒಂದು ವಿಚಾರ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ. ಇನ್ನು ನೋಡಿ, ವಿವಾಹಿತ ಮಹಿಳೆಯರು ಮತ್ತು ಅವಿವಾಹಿತ ಹೆಣ್ಣು ಮಕ್ಕಳು ಈ ಒಂದು ವ್ರತವನ್ನು ಆಚರಿಸುವಂಥದ್ದು ಬಹಳಷ್ಟು ಶ್ರೇಷ್ಠ ಮತ್ತು ಅವರ ಒಂದು ಜೀವನದಲ್ಲಿ ವಿಶೇಷವಾದಂತಹ ಒಂದು ಫಲಗಳನ್ನು ಪಡೀಲಿಕ್ಕೆ ಅತ್ಯಂತ ಸಹಕಾರಿಯಾಗ್ತಕ್ಕಂಥ ಒಂದು ವಿಶೇಷತೆಗಳು ಈ ಒಂದು ಹಬ್ಬದ ದಿನದಂದಿರ್ತಕ್ಕಂಥದ್ದು. ಇನ್ನು ನೋಡಿ, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹಲವಾರು ಹೆಸರುಗಳಿಂದ ಕರೀತಕ್ಕಂಥದ್ದು. ಭೀಮನ ಅಮಾವಾಸ್ಯೆ, ಪತಿ ಸಂಜೀವಿನಿ ವ್ರತ, ದಿನಸಿ ಗೌರಿ ಪೂಜೆ, ಇನ್ನು ಗೌರಿ ವ್ರತ, ಜ್ಯೋತಿಸ್ತಂಭ ಗೌರಿ ವ್ರತ, ಭಂಡಾರದ ಹಬ್ಬ ಅಂತಲೂ ಕೂಡ ಹಲವಾರು ಕಡೆ ಈ ಒಂದು ದಿನವನ್ನು ಕರೆಯುವಂಥದ್ದು. ಇಲ್ಲಿ ನೋಡಿ, ವಿಶೇಷವಾಗಿ ಹೆಣ್ಣು ಮಕ್ಕಳು ವಿವಾಹ ಪೂರ್ವ ಮತ್ತು ವಿವಾಹವಾದ ನಂತರವೂ ಕೂಡ ಅವರವರ ಒಂದು ಶಕ್ತಿ ಅನುಸಾರ 5 ವರ್ಷ, 9 ವರ್ಷ, 11 ವರ್ಷ ಮತ್ತು 16 ವರ್ಷಗಳ ಒಂದು ಕಾಲ ಮಹಿಳೆಯರು ಈ ಒಂದು ವ್ರತವನ್ನು ಆಚರಿಸುವಂಥದ್ದು ಬಹಳಷ್ಟು ಶ್ರೇಷ್ಠ ಮತ್ತು ಸಾಂಪ್ರದಾಯಿಕವಾಗಿ ರೂಢಿಗತವಾಗಿ ಬಂದಂತಹ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಇನ್ನು ನೋಡಿ, ವಿವಾಹಿತ ಮತ್ತು ಅವಿವಾಹಿತ ಹೆಣ್ಣುಮಕ್ಕಳು ಈ ಒಂದು ವ್ರತವನ್ನು ಆಚರಿಸುವಂಥದ್ದು ಬಹಳಷ್ಟು ವಿಶೇಷವಾಗಿ ನಾವು ಎಲ್ಲ ಕಡೆ ನೋಡ್ಬೋದಾಗಿರುತ್ತೆ. ಇನ್ನು ವಿವಾಹಿತ ಮಹಿಳೆಯರು ನೋಡಿ, ಪತಿಯ ಒಂದು ದೀರ್ಘಾಯುಷ್ಯ, ಅವರ ಒಂದು ಆರೋಗ್ಯದ ಒಂದು ವಿಚಾರಗಳು, ಸಂತಾನದ ಒಂದು ವಿಚಾರಕ್ಕಾಗಿ ಮತ್ತು ಕುಟುಂಬದ ಒಂದು ಅಭಿವೃದ್ಧಿಯ ಒಂದು ವಿಚಾರಗಳಿಗಾಗಿ ಈ ಒಂದು ವ್ರತವನ್ನು ಆಚರಿಸಿದ್ರೆ, ಇನ್ನು ಅವಿವಾಹಿತ ಹೆಣ್ಣುಮಕ್ಕಳು ಶೀಘ್ರವಾಗಿ ಅವರಿಗೆ ಮಾಂಗಲ್ಯ ಭಾಗ್ಯ ಬರಲಿ ಮತ್ತು ಅವರು ಮೆಚ್ಚಿದಂತಹ ಒಂದು ಒಳ್ಳೆಯ ವರ ಅವರಿಗೆ ಪತಿಯಾಗಿ ಬರಲಿ ಅನ್ನುವಂತಹ ಒಂದು ಇಚ್ಛೆಯಿಂದ ಈ ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಣೆ ಮಾಡುವಂಥದ್ದು ಬಹಳ ವಿಶೇಷ ಮತ್ತು ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಪುರಾಣಗಳ ಒಂದು ಪ್ರಕಾರ ಜ್ಯೋತಿರ್ಭೀಮೇಶ್ವರ ವ್ರತದ ಹಿಂದಿನ ಕತೆ ಏನು ಅನ್ನುವಂಥದ್ದನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನೋಡಿ, ಪಾಂಡವರ ಅಜ್ಞಾತವಾಸದ ಸಮಯದಲ್ಲಿ ದ್ರೌಪದಿಗೆ ತೊಂದರೆಯನ್ನು ಕೊಟ್ಟಂತಹ ಒಂದು ಕೀಚಕನನ್ನು ಭೀಮ ವಧೆ ಮಾಡಿ ದ್ರೌಪದಿಯನ್ನು ಕಾಪಾಡಿದ ದಿನವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನುವಂತಹ ಒಂದು ಹೆಸರಿನಿಂದ ಆಚರಣೆ ಮಾಡುವಂತಹ ಒಂದು ವಿಶೇಷ ಅನ್ನುವಂಥದ್ದು ಒಂದಾದರೆ, ಇನ್ನು ಪುರಾಣ ಕಾಲದಲ್ಲಿ ರಾಜನೊಬ್ಬ ತನ್ನ ಸತ್ತ ಮಗನ ಶವದೊಂದಿಗೆ ಬಡ ಬ್ರಾಹ್ಮಣನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ತಂದೆಯ ಒಂದು ಆಣತಿಯಂತೆ ಮಗಳು ಶವವನ್ನು ವಿವಾಹ ಆಗುವಂತಹ ಒಂದು ಪ್ರಕ್ರಿಯೆ ನಡೆಯುವಂಥದ್ದು. ನಂತರ ಶವವನ್ನು ಸುಡೋದಿಕ್ಕೆ ಅಂತ ನದಿಯ ದಡಕ್ಕೆ ಹೋದಾಗ, ಜೋರಾಗಿ ಮಳೆ ಪ್ರಾರಂಭ ಆದಾಗ ಎಲ್ಲರೂ ಕೂಡ ಶವವನ್ನು ಅಲ್ಲೇ ಬಿಟ್ಟು ಹೋಗುವಂಥದ್ದು. ಇನ್ನು ಆ ಒಂದು ಹೆಣ್ಣುಮಗಳು ವಿವಾಹಿತ ಮಹಿಳೆ ಯಾರಿರ್ತಾರೆ, ಪ್ರತಿ ವರ್ಷ
ಆ ದಿನ ಭೀಮನ ಅಮಾವಾಸ್ಯೆ ಆಗಿರ್ತಕ್ಕಂಥದ್ದು. ಪ್ರತಿ ವರ್ಷ ಅವರ ತಾಯಿ ಪತಿಯ ಒಂದು ಪಾದಪೂಜೆ ಮಾಡುವಂಥದ್ದನ್ನು ಅವರು ನೆನೆಸ್ಕೊಂಡು ಆ ದಿನ ಪತಿಯೇ ಪ್ರತ್ಯಕ್ಷ ದೈವ ಎನ್ನುವಂತಹ ಒಂದು ವಿಚಾರಗಳನ್ನು, ಅವರ ಪತಿ ಸತ್ತಿದ್ರೂ ಕೂಡ ಅವರ ಒಂದು ಪಾದಪೂಜೆ ಮಾಡುವಂಥದ್ದು, ಆಕೆಯ ಭಕ್ತಿಗೆ ಶಿವ ಮತ್ತು ಪಾರ್ವತಿಯರು ಒಲಿದು ಪ್ರತ್ಯಕ್ಷರಾಗಿ ಆಕೆಗೆ ಏನು ವರ ಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೇಳಿದಾಗ ಆಕೆ ತನ್ನ ಪತಿಯನ್ನು ಬದುಕಿಸಿಕೊಡುವಂತೆ ವರವನ್ನು ಕೇಳ್ತಾರೆ. ಅಂದಿನಿಂದ ಈ ಒಂದು ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅನ್ನುವಂತಹ ಹೆಸರು ಕೂಡ ಪ್ರಾಪ್ತಿಯಾಯಿತು. ಆವತ್ತಿನಿಂದ ಈ ಒಂದು ಭೀಮನ ಅಮಾವಾಸ್ಯೆಯ ಒಂದು ವ್ರತವನ್ನು ಪತಿ ಸಂಜೀವಿನಿ ವ್ರತ ಅನ್ನುವಂತಹ ಹೆಸರಿನಿಂದಲೂ ಕರೀತಾರೆ ಅನ್ನುವಂಥ ಒಂದು ವಿಚಾರವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೋದಾಗಿರುತ್ತೆ. ಇನ್ನು ಪೂಜೆಯ ವಿಧಾನವನ್ನು ನಾವು ನೋಡುವಂಥದ್ದಾದರೆ ನೋಡಿ, ಭೀಮನ ಅಮಾವಾಸ್ಯೆ ದಿವಸ ಬೆಳಿಗ್ಗೆನೆ ಬೇಗ ಎದ್ದು ಸ್ನಾನವನ್ನು ಮಾಡಿ ದೇವರ ಮನೆ ಅಥವಾ ನಾವೊಂದು ಸ್ಥಳವನ್ನು ಶುದ್ಧಿ ಮಾಡಿ ಒಂದು ಪೀಠದ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನು, ಅಂದರೆ 8 ದಳಗಳಿರ್ತಕ್ಕಂಥ ಒಂದು ರಂಗೋಲಿಯನ್ನು ಬಿಡುವಂಥದ್ದು. ಅದರ ಮೇಲೆ ಬಾಳೆ ಎಲೆ, ಅಕ್ಕಿ, ಅರಿಶಿಣ, ಕುಂಕುಮ, ಅಕ್ಷತೆಗಳನ್ನು ಹಾಕಿ ಓಂಕಾರ ಮತ್ತು ಶ್ರೀಕಾರಗಳ ಒಂದು ಬೀಜಾಕ್ಷರಗಳನ್ನು ಬರೆಯುವಂಥದ್ದು. ಅದರ ಮೇಲೆ 2 ಕಡೆ ನೋಡಿ 2 ದೀಪದ ಸ್ತಂಭಗಳನ್ನು ಇಡಬೇಕಾಗುತ್ತೆ. ಆ ದೀಪದ ಸ್ತಂಭಗಳು ಶಿವ ಪಾರ್ವತಿಯರ ಒಂದು ಸಂಕೇತ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇನ್ನು ದೀಪ ಸ್ತಂಭಗಳಿಗೆ ಅರಿಶಿಣ ಮತ್ತು ಕುಂಕುಮವನ್ನು ಲೇಪಿಸಿ ಅರಿಶಿಣದ ಕೊಂಬನ್ನು ಕಟ್ಟಬೇಕಾಗುತ್ತೆ. ನಂತರ ಶಿವಪಾರ್ವತಿಯರ ಒಂದು ಚಿತ್ರಪಟವನ್ನಾಗಲಿ ಅಥವಾ ವಿಗ್ರಹಗಳನ್ನಾಗಲಿ ಪೂಜೆಗೆ ಇಟ್ಟು ಕ್ರಮಬದ್ಧವಾಗಿ ಷೋಡಶ ಉಪಚಾರಗಳಿಂದ ಗಣಪತಿ ಸಮೇತವಾಗಿ ಶಿವಪಾರ್ವತಿಯರನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸಿದಂಥವರಿಗೆ ವಿಶೇಷವಾದಂತಹ ಒಂದು ಶುಭ ಫಲಗಳನ್ನು ಭಗವಂತ ಆ ದಿನ ಶಿವ ಮತ್ತು ಪಾರ್ವತಿಯರು ಕರುಣಿಸ್ತಾರೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇನ್ನು ನೋಡಿ, ವಿವಾಹಿತ ಮಹಿಳೆಯರು 9 ಎಳೆಯ ದಾರದಿಂದ 12 ಗಂಟುಗಳಿರ್ತಕ್ಕಂತಹ ಒಂದು 12 ಅಂತಂದರೆ ನೋಡಿ 12 ಜ್ಯೋತಿರ್ಲಿಂಗಗಳ ಒಂದು ಪ್ರತೀಕವಾದಂತಹ ಒಂದು ಗೌರಿ ದಾರವನ್ನು ತಯಾರಿಸುವಂಥದ್ದು. ಅದೇ ವಿಧವಾಗಿ ಅವಿವಾಹಿತ ಹೆಣ್ಣು ಮಕ್ಕಳು 5 ಎಳೆಯ ಒಂದು ದಾರದಿಂದ 5 ಗಂಟುಗಳನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಬೇಕಾಗುತ್ತೆ. ಇನ್ನು ವಿವಾಹಿತ ಹೆಣ್ಣು ಮಕ್ಕಳು ಶಿವ ಪಾರ್ವತಿಯರ ಪೂಜೆಯ ನಂತರ ಪತಿಯ ಪಾದ ಪೂಜೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಗೌರಿ ದಾರವನ್ನು ಅವರ ಒಂದು ಪತಿಯ ಒಂದು ಕೈನಿಂದ ಕಟ್ಟಿಸ್ಕೊಳ್ಳುವಂಥದ್ದು. ಇನ್ನು ಅವಿವಾಹಿತ ಹೆಣ್ಣು ಮಕ್ಕಳು ಅವರ ತಾಯಿಯಿಂದ ಈ ಒಂದು ಗೌರಿ ದಾರವನ್ನು ತಮ್ಮ ಕೈಗೆ ಕಟ್ಟಿಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆಗಳು ಈ ಒಂದು ದಿನ ನಡೆಯುವಂಥದ್ದು. ಇನ್ನು ಶಿವಪಾರ್ವತಿಯರ ಪ್ರತೀಕವಾದಂತಹ ದೀಪಗಳನ್ನು ತುಪ್ಪದಿಂದ ಬೆಳಗಿಸಿ ಆವಾಹನೆ ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ನೈವೇದ್ಯ, ಹೂವು, ಹಣ್ಣು ಮತ್ತು ಧೂಪ ದೀಪಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ವಿಶೇಷವಾಗಿ ಶಿವ ಅಷ್ಟೋತ್ತರ ಮತ್ತು ಗೌರಿ ಅಷ್ಟೋತ್ತರದೊಂದಿಗೆ ಪೂಜೆಯನ್ನು ಮಾಡುವಂಥದ್ದು. ಸಾಧ್ಯ ಆದರೆ ನೋಡಿ, ಲಲಿತಾ ಸಹಸ್ರನಾಮ ಮತ್ತು ದುರ್ಗಾ ಮಂತ್ರಗಳಿಂದಲೂ ಕೂಡ ದೇವಿಯನ್ನು ಮತ್ತು ಶಿವನನ್ನು ಆರಾಧನೆ ಮಾಡೋದ್ರಿಂದ ವಿಶೇಷವಾದಂತಹ ಒಂದು ಶುಭ ಫಲಗಳನ್ನು ಪಡಿಬೋದಾಗಿರುತ್ತೆ. ಇನ್ನು ನೋಡಿ, ಕೆಲವು ಕಡೆ ಈ ಒಂದು ವ್ರತವನ್ನು ಭಂಡಾರದ ಹಬ್ಬ ಅಂತಲೂ ಕೂಡ ಕರೆಯುವಂಥದ್ದು. ಇನ್ನು ಈ ದಿನವನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳು ಮತ್ತು ಅವರ ಒಂದು ಅಣ್ಣ ತಮ್ಮಂದಿರ ಒಳಿತಿಗಾಗಿ ಕೆಲವು ಕಡೆ ಆಚರಿಸುವಂಥ ಒಂದು ಸಂಪ್ರದಾಯ ಕೂಡ ಇರ್ತಕ್ಕಂಥದ್ದು. ಹಾಗೆ ನೋಡಿ, ಗಂಡು ಮಕ್ಕಳು ಅವರ ಒಂದು ಸಹೋದರಿಯರ ಜೀವನ ಚೆನ್ನಾಗಿರಲಿ ಅಂತ ಆ ದಿನ ಹಾರೈಸುವಂಥದ್ದು ಈ ದಿನ ವಿಶೇಷವಾಗಿ ಇರ್ತಕ್ಕಂಥದ್ದು. ಅದೇ ವಿಧವಾಗಿ ನೋಡಿ, ಅವರ ಮನೆಯಲ್ಲಿ ಕರಿಕಡುಬನ್ನು ತಯಾರಿಸುವಂಥದ್ದು, ತಯಾರಿಸುವಾಗ ಅದರಲ್ಲಿ ನಾಣ್ಯಗಳನ್ನು ಕೂಡ ಇರಿಸಲಾಗುವಂಥ ಒಂದು ಪ್ರಕ್ರಿಯೆ ಕೆಲವು ಕಡೆ ಇರುತ್ತೆ. ನಂತರ ಅದನ್ನು ಹೊಸ್ತಿಲ ಮೇಲೆ ಇಡುವಂಥದ್ದು, ಪೂಜೆ ಮಾಡುವಂಥದ್ದು. ಆನಂತರ ಅಣ್ಣ ತಮ್ಮ ಅವರ ಒಂದು ಮಣಕೈನಿಂದ ಆ ಒಂದು ಭಂಡಾರವನ್ನು ಒಡೆಯುವಂತಹ ಒಂದು ಪ್ರಕ್ರಿಯೆ ನಡೆಯುವಂಥದ್ದು. ಇನ್ನು ಪರಸ್ಪರ ನೋಡಿ ಆಶೀರ್ವಾದ ಮತ್ತು ಶುಭಾಶಯಗಳನ್ನು ಸೋದರ ಮತ್ತು ಸೋದರಿಯರು ಕೊಡುವಂಥದ್ದು. ಇನ್ನು ಉಡುಗೊರೆಯನ್ನು ಕೂಡ ಪರಸ್ಪರ ಕೊಡುವಂತಹ ಒಂದು ವಿಚಾರಗಳು ಈ ಒಂದು ದಿನ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಭೀಮನ ಅಮಾವಾಸ್ಯೆಯನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡೋದ್ರಿಂದ ಅವರ ಕುಟುಂಬದಲ್ಲಿ ಬಹಳಷ್ಟು
ಶ್ರೇಯಸ್ಸು ಮತ್ತು ಅಭಿವೃದ್ಧಿ ಉಂಟಾಗ್ತಕ್ಕಂಥದ್ದು, ಅವರ ಒಂದು ಮನೋಅಭಿಷ್ಟಗಳೆಲ್ಲವೂ ಕೂಡ ನೆರವೇರುವಂತಹ ಒಂದು ವಿಶೇಷತೆ ಇರುತ್ತೆ. ಇದಿಷ್ಟು ಕೂಡ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯ ಒಂದು ವಿಶೇಷವಾದಂತಹ ಒಂದು ಆಚರಣೆ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.